ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಈ ಒಂದು ಫ್ಲವರ್ ಡಿಸೈನ್ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಹಾಗೆ ಆನ್ಲೈನ್ ಕ್ಲಾಸು ಜೂನ್ ಮಂತಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಫಸ್ಟ್ ವೀಕ್ ಆಫ್ ಜೂನ್. ಇಂಟ್ರೆಸ್ಟ್ ಇದೆ ಅಂದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಇದಾಗಲೇ ನಾನು ಲೀಫ್ ಎಲ್ಲ ಹಾಕಿದ್ದೀನಿ, ಒಂದು ನೆಕ್ ಪ್ಯಾಟ್ರನ್ ಕೂಡ ಹಾಕಿದ್ದೀನಿ. ಇದರಲ್ಲಿ ಸಿಂಪಲ್ಲಾಗಿ ಯಾವಾಗಲೂ ಹಾಕುವಂತಹ ನೆಕ್ ಪ್ಯಾಟ್ರನ್, ಅದರಿಂದ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಫ್ಲವರ್ ಡಿಸೈನನ್ನು ಹೇಗೆ ಫಿಲ್ ಮಾಡೋದು ಅನ್ನೋದೇ ಈ ಒಂದು ವಿಡಿಯೋದಲ್ಲಿರುತ್ತೆ. ನೀವು ಈಗ ನೋಡ್ತಾ ಇರೋದು ಪೆಟಲನ್ನು ಫಿಲ್ ಮಾಡ್ತಾ ಇರೋದು. ಸ್ಯಾರಿ ಕಲರನ್ನು ಎರಡೆಳೆ ದಾರ ತೊಗೊಂಡಿರುವಂಥದ್ದು. ಒಂದು ರೀತಿ ಇದು ಫೆದರ್ ಸ್ಟಿಚ್ ಅಂತಲೇ ಹೇಳ್ಬೋದು. ಮುಕ್ಕಾಲು ಭಾಗಕ್ಕೆ ಹೋಗಿ ಅಲ್ಲಿಂದ ಮೇಲ್ಗಡೆ ಒಂದು ಸ್ಟಿಚ್ ಕೊಟ್ಟು ಮತ್ತೆ ಕೆಳಗೆ ಬರೋದು. ಫೆದರ್ ಸ್ಟಿಚ್ಚು ಮೆಥಡಿಂದ ನಾನು ಫ್ಲವರನ್ನು ಫಿಲ್ ಮಾಡ್ತಾ ಇದ್ದೀನಿ. ಆ ಪೆಟಲ್ ಶೇಪ್ ಬರೆದಿರೋದು ಸ್ವಲ್ಪ ಲೈಟಾಗಿದೆ, ಆದರೆ ಅಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣ್ಬೋದು, ಲೈಟಾಗಿ ಕಾಣ್ತಾ ಇದೆ ಅದು. ಅದೇ ಯಾವ ಥರ ಬಂದಿದೆಯೋ ಅದೇ ರೀತಿ ನಾನು ಈಗ ಫಿಲ್ ಮಾಡ್ತಿದ್ದೀನಿ. ಇದು ಎಂಬೋಸ್ಡ್ ಬೇಕಂತಂದರೆ ಮಧ್ಯದಲ್ಲಿ ನಾವು ಪೈಪಿಂಗ್ ಥ್ರೆಡನ್ನು ಅಂಟಿಸ್ಬಿಟ್ಟು ಅದರ ಮೇಲ್ಗಡೆ ನಾವು ಈ ಥರ ವರ್ಕ್ ಹಾಕಿದಾಗ ಇನ್ನೂ ಸ್ವಲ್ಪ ದಪ್ಪಕ್ಕೆ ಎಂಬೋಸ್ಡ್ ಆಗಿ ಕಾಣುತ್ತೆ. ನೋಡಿ, ಆಲ್ಮೋಸ್ಟ್ ನಮ್ಮದು ಪೆಟಲ್ದು ಅದು ಕಂಪ್ಲೀಟ್ ಆಗ್ತಾ ಬರ್ತಿದೆ. ಹಾಗೆ ನಾನು ಇನ್ನರ್ ಸೈಡಲ್ಲಿ ಅನ್ಈವನ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಚೈನ್ ಸ್ಟಿಚ್ ಹಾಕ್ಕೊಂಡು ಬಂದೆ. ಈಗ ಪುನಃ ಔಟ್ಸೈಡು ಕೂಡ ನಾನು ಚೈನ್ ಸ್ಟಿಚ್ ಹಾಕಿ ಆ ಒಂದು ಪೆಟಲ್ದು ಔಟ್ಲೈನ್ ಕೊಡೋದ್ರಿಂದ ನೀಟಾಗಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆದಮೇಲೆ ನಾವು ಆ ಒಂದು ಶೇಪು ವಿ ಶೇಪ್ ಥರ ಇರೋದಕ್ಕೂ ನಾನೀಗ ಅದೇ ರೀತಿ ಹಾಕ್ತಿದ್ದೀನಿ ಕೆಳಗಡೆ. ಈಗ ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡಬೇಕು. ಪಕ್ಕದಲ್ಲಿ ಫ್ಲವರ್ಗೆ ಆ ಕಡೆ ಈ ಕಡೆ ಇರುವಂತಹ ಪ್ಯಾಟರ್ನ್ಗೆ ಒಂದು ಸ್ಯಾಟಿನ್ ಸ್ಟಿಚ್ಚಿಂದ ಫಿಲ್ ಮಾಡ್ತಿದ್ದೀನಿ. ಗೋಲ್ಡ್ ಜರಿಯನ್ನು ತೊಗೊಂಡಿರುವಂಥದ್ದು. ಆ್ಯಕ್ಚುಲಿ ಗ್ರೀನ್ ಅವರ ಸ್ಯಾರಿನಲ್ಲಿ ಇಲ್ಲವೇ ಇಲ್ಲ ಸ್ನೇಹಿತರೆ, ಆದರೂ ನಾನು ಲೀಫ್ಗೆಲ್ಲ ತಾಂಬೂರ್ ಸ್ಟಿಚ್ಚಿಂದನೇ ಫಿಲ್ ಮಾಡಿದ್ದೀನಿ. ಪೆಟಲ್ ಅದು ಲೀಫ್ ಎಲ್ಲನೂ ಗ್ರೀನ್ ಕಲರಲ್ಲಿ ಹಾಕಿರೋದಷ್ಟು ತಾಂಬೂರ್ ಸ್ಟಿಚ್ಚು ಕಂಪ್ಲೀಟ್ ಆದಮೇಲೆ ನಾವು ಒಂದು ಡಿಸೈನ್ ನೋಡಿದಾಗ ನಿಮಗೆ ತುಂಬ ಆ ಸ್ಯಾರಿಗೆ ವೇರ್ ಮಾಡಿಕೊಂಡಾಗ ಆ ಸ್ಯಾರಿನಲ್ಲಿ ಗ್ರೀನ್ ಇಲ್ದಿದ್ರೂ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಒಮ್ಮೊಮ್ಮೆ ನಾವು ಈ ರೀತಿ ಕಲರ್ ಇಲ್ಲದೇ ಇದ್ರೂ ಅದನ್ನು ಬಳಸ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ, ಈಗ ಆ ಒಂದು ಸ್ಯಾಟಿನ್ ಸ್ಟಿಚ್ಚಿಂದ ಎರಡೂ ಲೀಫ್ ಟೈಪ್ ಇರೋ ಡಿಸೈನ್ಗೆ ಹಾಕಿದ ಮೇಲೆ ಔಟ್ಲೈನಿಂದ ಚೈನ್ ಸ್ಟಿಚ್ ಕೊಟ್ಟು ಅದು ಕಂಪ್ಲೀಟ್ ಮಾಡ್ಕೋಬೇಕು. ಬಟನ್ ಹೋಲ್ ಮೆಥಡಿಂದ ಆ ಪೆಟಲ್ನ ಮಧ್ಯದಲ್ಲಿ ಈ ರೀತಿ ಹೈಲೈಟ್ ಮಾಡ್ತಿರೋವಂಥದ್ದು, ಶೇಡಿಂಗ್ ಎಫೆಕ್ಟನ್ನು ಕೊಡ್ತಿರೋದು. ಇದು ಒಂದು ಅರ್ಧ ಸರ್ಕಲ್ ಮಾತ್ರ ಫ್ಲವರ್ ಪೆಟಲ್ ಬಂದಂಗಿದೆ. ಫುಲ್ ಸರ್ಕಲ್ ನಾವು ಮಾಡಿಕೊಂಡಾಗಲೂ ನಾವು ಇದೇ ಥರ ಮೆಥಡನ್ನು ಫಾಲೋ ಮಾಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ವೈಟ್ ಕಲರ್ ಒಂದು ಫ್ಲವರ್ದು ಮಾಡಿದ್ದು. ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಬಂದು ಹಾಫ್ ಬರುತ್ತೆ, ಅದು ಫುಲ್ ರೌಂಡ್ ಬಂದಿತ್ತು. ಒಂದೊಂದು ಫ್ಲವರ್ ಡಿಸೈನ್ಗೆ ನಾವು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಈಗ ಪಿಂಕ್ ಕಲರಲ್ಲೇ ನಾನು ಥ್ರೆಡ್ ತೊಗೊಂಡು ಮಧ್ಯದಲ್ಲಿ ಇಲ್ಲಿ ಫ್ರೆಂಚ್ ನಾಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು 6 ಎಳೆ ದಾರ ಪೋಣಿಸ್ಕೊಳ್ಬೋದು, 5 ಎಳೆ ಪೋಣಿಸ್ಕೋಬೋದು, ಸಾಕಾಗತ್ತೆ. ಅಷ್ಟು ಎಳೆ ಪೋಣಿಸ್ಕೊಂಡಾಗ ಟೋಟಲಾಗಿ ನಮಗೆ 6 ಆದರೆ 12, 5 ಆದರೆ 10 ಈ ಥರ ಬರುತ್ತಲ್ಲ, ಆಗ ಫ್ರೆಂಚ್ ನಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ಲದಂತೆ ಆ ಎಲ್ಲ ಒಂದು ವಿ ಶೇಪ್ ಬಂದಿತ್ತಲ್ಲ ಅದೆಲ್ಲ ಫಿಲ್ ಮಾಡ್ಕೋಬೇಕು.
ಈಗ ಅದಷ್ಟು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಬೀಡ್ಸಿಂದ ನಾನು ಆ ಸ್ಟೆಮ್ ಇದಕ್ಕೆಲ್ಲ ನಾನು ಎರಡೆರಡೇ ಬೀಡ್ಸನ್ನು, ಶುಗರ್ ಬೀಡ್ಸನ್ನು ಗೋಲ್ಡ್ ತೊಗೊಂಡು ಹಾಕ್ತಾಯಿದ್ದೀನಿ. ಡಿಸೈನ್ ಯಾವ ರೀತಿ ಟ್ರೇಸ್ ಮಾಡ್ಕೊಂಡಿರ್ತೀವೋ ಅದರಂತೆಯೇ ನಾವು ಬೀಡ್ಸನ್ನು ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಸ್ಟೆಮ್ ಸ್ಟಿಚ್ಚನ್ನು ಹಾಕ್ಬೋದು ಥ್ರೆಡ್ ವರ್ಕ್ ಆದರೆ. ಇಲ್ಲಿ ಬೀಡ್ಸ್ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಬೀಡ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ ಆ ಒಂದು ಸ್ಟೆಮ್ಮದು ಕಂಪ್ಲೀಟ್ ಆದಮೇಲೆ ಅಲ್ಲಿ ಎಂಡ್ ನಾಟ್ ಹಾಕ್ತೆ. ಪುನಃ ನಂದು ಕಂಟಿನ್ಯೂಷನ್ಗೋಸ್ಕರ ಮಧ್ಯದಿಂದ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಸ್ಟಿಚ್ ಅಂದರೆ ಬೀಡ್ಸನ್ನು ಹಾಕ್ತಿದ್ದೀನಿ. ಹೊಸೊಬ್ಬರಿಗೆ ಕೆಲವ್ರಿಗೆ ಡೌಟ್ ಆಗುತ್ತೆ ಯಾವುದು ಲೈನ್ ಹಾಕಬೇಕು, 2-3 ಬಳ್ಳಿಗಳದ್ದು ಬಂದಾಗ ಯಾವ ಕಡೆಯಿಂದ ಹೇಗೆ ಹಾಕ್ಕೋಬೇಕು ಅಂತ. ನಾವು ಡೈರೆಕ್ಟಾಗಿ ಲಾಸ್ಟ್ ಮೇಲೆವರೆಗೂ ಹೋಗ್ಬೋದು ಅಥವಾ ಲೆಫ್ಟ್ ರೈಟ್ದು ಹಾಕ್ಕೊಂಡು ಮಾಡ್ಬೋದು. ನಾನಿವಾಗ ಒಂದೊಂದೇ ಬಳ್ಳಿದು ಕನೆಕ್ಷನ್ದು ಕಂಪ್ಲೀಟ್ ಮಾಡಿಕೊಂಡು ಎಲ್ಲೆಲ್ಲಿ ಹಾಕಬೇಕು ಅದು ಪುನಃ ನಾನು ವಾಪಸ್ ಬಂದು ಅಲ್ಲಿಂದ ನಾನು ಸ್ಟಾರ್ಟಿಂಗ್ ಸ್ಟಿಚ್ ತೊಗೊಂಡು ಹಾಕ್ಕೋಬೋದು. ಎಂಡ್ ನಾಟ್ ಎಷ್ಟು ಸಾರಿ ಬೇಕಾದರೂ ಹಾಕ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಅಲ್ವಾ ಸ್ನೇಹಿತರೆ. ನೋಡಿ ಈಗ ಸ್ಟಾರ್ಟಿಂಗ್ ಸ್ಟಿಚ್ ಕೊಟ್ಟು ಪುನಃ ನಾನು ಬೀಡ್ಸ್ ಲೈನನ್ನು ಹಾಕ್ತೀನಿ. ಈ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ಸೇಫರಾಗಿ ನಮ್ಮ ಡಿಸೈನು ಏನಾದರೂ ಬೈ ಚಾನ್ಸ್ ಎಲ್ಲಾದರೂ ಬಿಟ್ಕೊಂಡ್ರೂ ಎಲ್ಲ ಬೀಡ್ಸ್ ಬಿಟ್ಕೊಂಡು ಬರಲ್ಲ. ಅದಕ್ಕೋಸ್ಕರನೇ ನಾವು ಸ್ಟಾರ್ಟಿಂಗ್ ಸ್ಟಿಚ್ಚು, ಎಂಡ್ ನಾಟ್ ಇದು ತುಂಬ ಒಳ್ಳೆಯದಾಗಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಎಂಡ್ ನಾಟ್ ಕೊಟ್ಟರೆ ಅದೆಷ್ಟು ಕಂಪ್ಲೀಟ್ ಆಗುತ್ತೆ. ಈಗ ನೋಡಿ ಒಂದು ಸಣ್ಣ ಒಂದು ಬಡ್ ಎಫೆಕ್ಟ್ಗೋಸ್ಕರ ವೈಟ್ ಕುಂದನ್ಸ್ ಚಿಕ್ಕದು ವೈಟ್ ತೊಗೊಂಡಿದ್ದೀನಿ. ಸ್ವಲ್ಪ ಗ್ಲೂ ಅಪ್ಲೈ ಮಾಡಿದ್ದೀನಿ. ಈಗ ಅದನ್ನು ಅಂಟಿಸ್ಬಿಡೋದು. ಓಕೆ, ಈಗ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಆಲ್ಮೋಸ್ಟ್ ನಮ್ಮದು ಡಿಸೈನ್ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಸಿಂಪಲ್ ವರ್ಕ್ ಆದ್ರೂ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತಲ್ವ ಸ್ನೇಹಿತರೆ. ಸ್ವಲ್ಪ ಯೋಚನೆ ಮಾಡಿ ಯಾವ ಪ್ಯಾಟ್ರನ್ ಹೇಗೆ ಹಾಕ್ಬೋದು, ಫಿಲ್ಲಿಂಗ್ ಮಾಡಿದಾಗ ಹೈಲೈಟ್ ಹೇಗೆ ಕೊಡಬೇಕು ಅದೆಲ್ಲ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬುಟ್ಟಾಸ್ ತುಂಬ ಸಿಂಪಲ್ಲಾಗಿ ವೈಟ್ ಕುಂದನ್ಸ್ ಇಟ್ಟು ಸುತ್ತಲೂ ಬ್ಲೂ ಕಲರಿಂದ ರೌಂಡಾಗಿ ಹಾಕಿದ್ದೀನಿ. ಇದು ಸ್ಲೀವಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಎಡಗಡೆ ಬಲಗಡೆಗೂ ಬಳ್ಳಿಗಳನ್ನು ಫೇಸಿಂಗು ಫ್ಲವರ್ಸು ಹಾಗೆ ಮಾಡಿದ್ದೀನಿ. ಸೆಂಟರಲ್ಲಿ ಮಾತ್ರ ಹೈಟಾಗಿ ಹೋಗೋ ಥರ ಮಾಡಿರುವಂಥದ್ದು. ಒಂದು ಸ್ಲೀವ್ ಹೀಗಿದ್ರೆ ಇನ್ನೊಂದು ಸ್ಲೀವು ಪಕ್ಕದಲ್ಲಿ ಈ ರೀತಿಯಾಗಿ ಬಂದಿದೆ. ನೀವು ಸಹ ಈ ರೀತಿಯ ಬ್ಲೌಸ್ ಡಿಸೈನ್ಸ್ ಮಾಡಬೇಕು, ಕಲಿಬೇಕು ಅನ್ನೋದಾದರೆ ಖಂಡಿತ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಇದೇ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಿದೆ. ಕೂಡಲೇ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. 3 ಮಂತ್ಸ್ ಕೋರ್ಸಲ್ಲಿ ಎಲ್ಲ ಕಲಿತು ಒಳ್ಳೆ ಡಿಸೈನರ್ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ತಡ ಮಾಡಿದರೆ ಈ ಕೂಡಲೇ ಕಾಲ್ ಮಾಡಿ ಫ್ರೆಂಡ್ಸ್. ಈ ಒಂದು ಪ್ಯಾಟರ್ನ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ, ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.